ಫ್ರೆಂಡ್ಸು ಒಂದು ದೊಡ್ಡ ಕಂಪ್ನಿಯಲ್ಲಿ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ವೀಕೆಂಡ್ ಬಂತು ಅಂದರೆ ಪಾರ್ಟಿ, ಪಬ್ಬು, ರೆಸ್ಟೋರೆಂಟು, ಕುಡಿಯೋದು, ತಿನ್ನೋದು ಅಂತ ತುಂಬ ಲೈಫ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಈಗ ಎಷ್ಟು ಅಂತ ಎಂಜಾಯ್ ಮಾಡ್ತಾರೆ, ಅವ್ರಿಗೂ ಒಂದಿನ ಬೇಜಾರಾಗೋಗುತ್ತೆ. ಒಂದಿನ ಇಬ್ಬರು ಪಾರ್ಟಿ ಮಾಡಬೇಕಾದ್ರೆ ಹೀಗೆ ಮಾತಾಡ್ಕೋತಾರೆ. ನಮಗೂ ವೀಕೆಂಡ್ ಅಂತೂ ಅಂದರೆ ಪಾರ್ಟಿ ಮಾಡಿ ಮಾಡಿ ಜೀವನ ಬೇಜಾರಾಗೋಗಿದೆ. ಜಗತ್ತಲ್ಲಿ ಯಾರು ಮಾಡ್ತಾರೋ ಒಂದು ಅಡ್ವೆಂಚರ್ ಮಾಡಬೇಕು ಅಂತ ಇಬ್ಬರು ಡಿಸೈಡ್ ಮಾಡ್ಕೊತಾರೆ. ಈಗ ಡಿಸೈಡ್ ಮಾಡ್ಕೊಂಡ್ಮೇಲೆ ಯಾವ ಜಾಗದಲ್ಲಿ ಅಡ್ವೆಂಚರ್ ಮಾಡೋದು ಅಂತ ತುಂಬ ಸರ್ಚ್ ಮಾಡ್ತಾರೆ. ಆಗ ಅವರು ಕಾಣಿಸೋದೆ ಒಂದು ಭಯಾನಕ ಹಾಂಟೆಡ್ ಫಾರೆಸ್ಟ್. ಈ ಕಾಡು ಎಷ್ಟು ಭಯಂಕರವಾಗಿದೆ ಅಂದರೆ ಒಬ್ಬ ಮನುಷ್ಯ ಅದರೊಳಗಡೆ ಹೋದರೆ ಮತ್ತೆ ವಾಪಸ್ ಬರ್ತಾನೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಇಷ್ಟು ಭಯಾನಕ ಹಿಸ್ಟ್ರಿ ಇರೋ ಕಾಡಲ್ಲಿ ಅಡ್ವೆಂಚರಸ್ ಮಾಡಬೇಕು ಅಂತ ಡಿಸಿಷನ್ ತಗೋತಾರೆ. ಆ್ಯಕ್ಚುಲಿ ಇವರಿಬ್ಬರು ತಮ್ಮ ಲೈಫಲ್ಲಿ ತಗೊಂಡಿರೋ ವರ್ಸ್ಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಹೀಗೆ ಇವರಿಬ್ಬರು ಅಡ್ವೆಂಚರಸ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ಸ್ಗಳು ಬೇಕು ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಒಂದು ದಿವಸ ಆ ಕಾಡ ಹತ್ರ ಬಂದು ತಲುಪ್ತಾರೆ. ಈಗ ಬಂದು ನೋಡಿದ್ರೆ ಇವರು ಗೂಗಲ್ ನೋಡಿದಕ್ಕಿಂತ ತುಂಬಾನೇ ಭಯಾನಕವಾಗಿ ಆ ಕಾಡಿರುತ್ತೆ. ಒಂದು ಕ್ಷಣ ಇವರಿಬ್ಬರಿಗೆ ಆ ಕಾಡನ್ನ ನೋಡಿ ಒಳಗಡೆ ಹೋಗ್ಲೋ ಬೇಡವೋ ಅಂತ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಬರೋದು ಬಂದ್ಬಿಟ್ಟಿದ್ದೀವಿ, ನಾವು ಅಡ್ವೆಂಚರಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇಬ್ಬರು ಧೈರ್ಯ ಮಾಡಿ ಅವ್ರು ತಂದಿದ್ದ ಕಾರ್ನ ಅಲ್ಲೇ ಎಲ್ಲೋ ಪಾರ್ಕ್ ಮಾಡಿ ಆ ಕಾಡೊಳಗಡೆ ಇಬ್ಬರು ಕೈಯಲ್ಲೂ ಒಂದೊಂದು ಬ್ಯಾಟ್ರಿ ಹಿಡ್ಕೊಂಡು ಸೀದಾ ಎಂಟ್ರಿ ಕೊಡ್ತಾರೆ. ಸುಮಾರು ಕಾಡು ಮುದ್ದಿದ್ವರೆಗೂ ಎಷ್ಟೋ ಕಿಲೋಮೀಟರ್ ದೂರ ಬಂದ್ಬಿಟ್ಟಿರ್ತಾರೆ. ಇವರು ಬ್ಯಾಡ್ ಲ್ಯಾಕ್ ಏನು ಅಂದರೆ ಸಡನ್ಲಿ ಇದ್ದಕ್ಕಿದ್ದಾಗೆ ಗುಡುಗು, ಮಿಂಚು, ಮಳೆ, ಬಿರುಗಾಳಿ ಸಮೇತ ಬರೋದಕ್ಕೆ ಶುರು ಆಗುತ್ತೆ. ಇವರಿಬ್ರಿಗೂ ಆ ಭೀಕರ ಮಳೆ ನೋಡಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತಲೂ ಗೊತ್ತಾಗಲ್ಲ. ಆ ಮಳೆ ಫೋರ್ಸ್ ಎಷ್ಟಿತ್ತು ಅಂದರೆ ಇವರಿಬ್ರು ಬಂದ ದಾರಿನೇ ಮಣ್ಣಿಂದ ಮುಚ್ಚೋಗ್ಬಿಡುತ್ತೆ. ಯಾವ ಕಡೆಯಿಂದ ಬಂದ್ವಿ, ಯಾವ ಕಡೆಯಿಂದ ಹೋಗ್ಬೇಕು ಅಂತಾನೆ ಇವರಿಬ್ರಿಗೂ ಗೊತ್ತಾಗಲ್ಲ. ಹೀಗೆ ಆ ಭಯಾನಕ ಕತ್ಲು ರಾತ್ರಿಯಲ್ಲಿ ಆ ಕಾಡಲ್ಲಿ ಇವರು ಬಂದ ದಾರಿನ ಹುಡ್ಕೊಂಡು ಹೋಗ್ಬೇಕಾದ್ರೆ ಆ ಭಯಾನಕ ಕಾಡಿನ ಮಧ್ಯ ಒಂದು ಒಂಟಿ ಮನೆ ಇವರಿಬ್ರು ಕಣ್ಣಿಗೂ ಬೀಳುತ್ತೆ. ಇವರಿಬ್ರಿಗೂ ಆಶ್ಚರ್ಯ, ಯಾಕಂದ್ರೆ ಅವ್ರ ಮನೆ ಮಾತ್ರ ಅಲ್ಲ ನೋಡಿರೋದು, ಆ ಮನೆ ಒಳಗಡೆ ಒಬ್ಬ ಮಹಿಳೆ ಒಂದು ದೀಪನ ಕೈಲಿ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಮನೆ ಒಳಗಡೆ ಓಡಾಡ್ತಿರೋ ದೃಶ್ಯ ಇವರಿಬ್ರು ಕಣ್ಣಿಗೂ ಬೀಳುತ್ತೆ. ಒಂದು ಕಡೆ ಆಶ್ಚರ್ಯ, ಇಂಥ ಭಯಾನಕ ಕಾಡಲ್ಲಿ ಮನೆ ಕಟ್ಟೋದಕ್ಕೆ ಹೇಗೆ ಸಾಧ್ಯ, ಅದರಲ್ಲೂ ಒಬ್ಬ ಒಂಟಿ ಮಹಿಳೆ ಒಬ್ಬಳೇ ಇಲ್ಲಿರೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾರೆ. ಇವರಿಬ್ರು ಒಂದು ಡಿಸೈಡ್ ಮಾಡ್ಕೊತಾರೆ, ಆ ಮನೆ ಹತ್ರ ಹೋಗಿ ನಾವು ಸಹಾಯ ಕೇಳೋಣ. ಆ ಮನೇಲಿರೋ ಹೆಂಗಸು ಈ ಕಾಡಿಂದ ಹೊರಗಡೆ ಹೋಗೋದಕ್ಕೆ ದಾರಿ ತೋರಿಸ್ಬೋದು ಅಂತ ಡಿಸೈಡ್ ಮಾಡಿಕೊಂಡು ಇಬ್ಬರು ಆ ಮನೆ ಹತ್ರ ಹೋಗಿ ಬಾಗಿಲು ಬಡಿಯೋದಕ್ಕೆ ಶುರು ಮಾಡ್ತಾಳೆ. ತಕ್ಷಣ ಒಬ್ಬ ಮಹಿಳೆ ಬಂದು ಆ ಮನೆ ಡೋರ್ನ ಓಪನ್ ಮಾಡ್ತಾಳೆ. ಆ ಮಹಿಳೆ ನೋಡಿದ ತಕ್ಷಣ ಇವರಿಬ್ಬರಿಗೂ ಆಶ್ಚರ್ಯ ಆಗೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಆ ಮಹಿಳೆ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ. ಇವರಿಬ್ರು ಆ ಮಹಿಳೆನ ನಮಗೆ ದಯವಿಟ್ಟು ಸಹಾಯ ಮಾಡಿ, ನಾವು ಈ ಕಾಡಲ್ಲಿ ದಾರಿ ತಪ್ಪಿದ್ದೀವಿ, ದಯವಿಟ್ಟು ಈ ಕಾಡಿಂದ ಹೊರಗಡೆ ನಮ್ಮನ್ನ ಕರ್ಕೊಂಡೋಗಿ ಅಂತ ನಡೆದ ಎಲ್ಲ ವಿಷಯನೂ ಆ ಮಹಿಳೆ ಹತ್ರ ಹೇಳ್ಕೊತಾಳೆ. ಅದಕ್ಕೆ ಆ ಮಹಿಳೆ ಇವರಿಬ್ಬರು ಒಳಗಡೆ ಕರೀತಾಳೆ. ಒಳಗಡೆ ಬನ್ನಿ, ತುಂಬಾ ಮಳೆ ಬರ್ತಿದೆ, ಮಳೆ ನಿಂತ ಮೇಲೆ ನಾನು ನಿಮ್ಮನ್ನ ಕಾಡಿಂದ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇವರು ಸರಿ ಹೂ ಅಂತ ಹೇಳಿ ಆ ಮನೆ ಒಳಗಡೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಭಯಾನಕ ದೃಶ್ಯಗಳು ಇವ್ರ ಕಣ್ಣು ಬೀಳ್ತವೆ. ಅದೇನಂದ್ರೆ ಆ ಮನೆ ಒಳಗಡೆ ಕತ್ತರಿಸಿರೋ ಕೂದಲು, ಚಪ್ಪಲಿಗಳು, ಬಟ್ಟೆಗಳು, ವಿಚಿತ್ರ ಗೊಂಬೆಗಳು, ಮನೆ ಗೋಡೆಗಳ ಮೇಲೆಲ್ಲ ರಕ್ತದ ಕಲೆಗಳು, ಇದನ್ನೆಲ್ಲ ನೋಡಿ ಇವರಿಬ್ರು ಭಯ ಆಗೋದಕ್ಕೆ ಶುರು ಆಗುತ್ತೆ. ಧೈರ್ಯ ಮಾಡಿ ಆ ಮನೆ ಒಳಗಡೆ ಕೂತ್ಕೊಂತಾರೆ. ಹೀಗೆ ಕೂತಿರ್ಬೇಕಾದ್ರೆ ಆ ಮಹಿಳೆನ ಇವರಿಬ್ರು
ನೀವು ಎಲ್ಲಿಂದ ಬಂದ್ರಿ, ನೀವೊಬ್ಬರೇ ಈ ಕಾಡಲ್ಲಿ ಹೇಗಿರ್ತೀರಾ, ಇಲ್ಲಿ ಮನೆ ಕಟ್ತವ್ರು ಯಾರು, ನೀವು ಯಾರು ಅಂತ ವಿಚಾರಿಸಕ್ ಶುರು ಮಾಡ್ತಾರೆ. ಹೀಗೆ ವಿಚಾರಿಸ್ತಿದ್ದಾಗೆ ಆ ಮಹಿಳೆಯವ್ರ ಮುಖ ಒಂದು ಭಯಾನಕ ವಿಕಾರ ರೂಪವಾಗಿ ಬದಲಾಗೋದಕ್ಕೆ ಶುರು ಆಗುತ್ತೆ. ಒಂದು ಭಯಾನಕ ಧ್ವನಿಯಲ್ಲಿ ಆ ಮಹಿಳೆ ಇವರಿಬ್ಬರನ್ನೇ ನೋಡ್ತಾ ನಗೋದಕ್ಕೆ ಶುರು ಮಾಡ್ತಾಳೆ. ಈ ಭೀಕರ ದೃಶ್ಯ ನೋಡಿ ಅವರಿಬ್ರಿಗೂ ಹೃದಯನೇ ನಿಂತಂಗಾಗೋಗುತ್ತೆ. ಒಂದೇ ಸಮನೆ ಅಲ್ಲಿಂದ ಅವರಿಬ್ರು ಓಡೋದಕ್ಕೆ ಶುರು ಮಾಡ್ತಾರೆ. ಆ ಮಹಿಳೆ ಒಬ್ಳು ಭಯಾನಕ ಮಾಟಗಾತಿ ಆಗಿರ್ತಾಳೆ. ಈ ವಿಷಯ ತಿಳಿತಿದ್ದಾಗೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರಿಬ್ರು ಆ ಕತ್ಲಲ್ಲಿ ಒಂದೇ ಸಮನೆ ಓಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟೇ ಓಡಿದ್ರು ಕೂಡ ಆ ಕಾಡಿನ ಹೊರಗಡೆ ಹೋಗೋ ದಾರಿ ಮಾತ್ರ ಅವರಿಬ್ರಿಗೂ ಸಿಗೋದಿಲ್ಲ. ಆದ್ರೆ ಆ ಭಯದಲ್ಲೂ ಕೂಡ ಅವರಿಬ್ರು ಒಂದು ಪ್ಲಾನ್ ಮಾಡ್ತಾರೆ. ಅದೇನಂದ್ರೆ ಅವ್ರ ಕಾರ್ ರಿಮೋಟ್ನ ಪ್ರೆಸ್ ಮಾಡಿದ್ರೆ ಕಾರಲ್ಲಿ ಬರೋ ಸೌಂಡ್ನ ಗಮನಿಸ್ಕೊಂಡು ಆ ಸೌಂಡ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ಕಾಡಿಂದ ಹೊರಗಡೆ ಹೋಗ್ಬೋದು ಅಂತ ಗೆಸ್ ಮಾಡಿ ಕಾರ್ ರಿಮೋಟ್ನ ಪ್ರೆಸ್ ಮಾಡ್ತಾರೆ. ಅವ್ರ ಗೆಸ್ಸು ಕರೆಕ್ಟಾಗೇ ಇರುತ್ತೆ. ಕಾರ್ ಶಬ್ದ ಮಾಡೋದಕ್ಕೆ ಶುರು ಆಗುತ್ತೆ. ಅವರು ಆ ಶಬ್ದನ ಹಿಂಬಾಲಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಇನ್ನೊಂದು ಭಯಾನಕ ದೃಶ್ಯ ಅವ್ರ ಕಣ್ಮುಂದೆ ಬರುತ್ತೆ. ಅದೇನಂದ್ರೆ ಆ ಭಯಾನಕ ಮಾಟಗಾತಿ ಇವರಿಬ್ಬರನ್ನ ಹಿಂಬಾಲಿಸ್ಕೊಂಡು ಬರ್ತಿರ್ತಾಳೆ. ಇವರು ಹಿಂದೆ ತಿರುಗಿ ನೋಡಿದರೆ ಒಂದೇ ಸಮನೆ ಆ ಕಾರ್ ಬಂದ ಸೌಂಡ್ ಕಡೆನೆ ಓಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಅವರ ಅದೃಷ್ಟ ಚೆನ್ನಾಗಿತ್ತು. ಆ ಕಾಡಿಂದ ಆಚೆ ಬರ್ತಾರೆ. ಕಾರ್ ಹತ್ಕೊಂಡು ಒಂದೇ ಸಮನೆ ಅಲ್ಲಿಂದ ಹೊರಟೋಗ್ತಾರೆ. ಈ ಭಯಾನಕ ಘಟನೆ ಇವರಿಬ್ರು ಲೈಫಲ್ಲಿ ಮರೆಯೋಕ್ಕಾಗ್ದಿರೋ ಒಂದು ಭಯಾನಕ ಅಡ್ವೆಂಚರಸ್ ಆಗಿದೆ.